ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಹೋಗ್ತಾ ಇರುವಂಥದ್ದು ಕಾರಿಂಜೇಶ್ವರ ದೇವಸ್ಥಾನಕ್ಕೆ. ಕಾರಿಂಜೇಶ್ವರ ದೇವಸ್ಥಾನ ಹೇಗಿದೆ ಅಂತ ಹೇಳಿ ನೋಡ್ಕೊಂಡು ಬರುವ. ಅದಕ್ಕಿಂತ ಮೊದಲು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಾರಿಂಜೇಶ್ವರ ದೇವಸ್ಥಾನವು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನಲ್ಲಿದೆ. ಕಾರಿಂಜ ಎನ್ನುವಂತಹ ಬೆಟ್ಟದ ಮೇಲೆ ಈ ದೇವಸ್ಥಾನ ಇದೆ. ಇದು ಒಂದು ಅತ್ಯಂತ ಪ್ರಸಿದ್ಧ ಮತ್ತು ಐತಿಹಾಸಿಕ ಶಿವ ದೇವಾಲಯವಾಗಿದೆ. ಇದು ಸಮುದ್ರ ಮಟ್ಟದಿಂದ ಸುಮಾರು 1000 ಅಡಿ ಎತ್ತರದಲ್ಲಿದೆ. ದಟ್ಟವಾದ ಹಸಿರಿನಿಂದ ಕೂಡಿದ್ದು ಪ್ರಕೃತಿ ಸೌಂದರ್ಯದಿಂದ ಕೂಡಿದೆ. ಈ ದೇವಸ್ಥಾನದಲ್ಲಿ ನಾವು 2 ಭಾಗಗಳನ್ನು ನೋಡ್ಬೋದು. ಒಂದು ಪಾರ್ವತಿ ದೇವಿಯ ದೇವಸ್ಥಾನ, ಇನ್ನೊಂದು ಶಿವನ ದೇವಸ್ಥಾನ. ಪಾರ್ವತಿ ದೇವಿಯ ದೇವಸ್ಥಾನ ಬೆಟ್ಟದ ಮಧ್ಯದಲ್ಲಿದೆ. ಇಲ್ಲಿಯವರೆಗೆ ವಾಹನಗಳಲ್ಲಿ ತಲುಪಲಿಕ್ಕೆ ರಸ್ತೆಯ ವ್ಯವಸ್ಥೆ ಇದೆ. ಶಿವನ ದೇವಸ್ಥಾನ ಬೆಟ್ಟದ ತುತ್ತ ತುದಿಯಲ್ಲಿ ಇದೆ. ತುತ್ತ ತುದಿಯ ಬಂಡೆಯ ಮೇಲೆ ಇದೆ. ಪಾರ್ವತಿ ಗುಡಿಯಿಂದ ಕಡಿದಾದ ಬಂಡೆಗಳನ್ನು ಕೊರೆದು ಮಾಡಿದ ಸುಮಾರು 355ರಿಂದ 550 ಮೆಟ್ಟಿಲುಗಳನ್ನು ಹತ್ತಿ ಶಿವನ ದರ್ಶನ ಪಡೆಯಬೇಕು. ಮಹಾಭಾರತದ ಪಾಂಡವರಿಗೆ ಸಂಬಂಧಿಸಿದ 4 ಪವಿತ್ರ ಕೊಳಗಳು ಇಲ್ಲಿದೆ. ಗದಾ ತೀರ್ಥ, ಅಂಗುಷ್ಟ ತೀರ್ಥ ಮತ್ತು ಜಾನು ತೀರ್ಥ, ವರಹ ತೀರ್ಥ ಅನ್ನುವಂತಹ ಕೊಳಗಳು ಇಲ್ಲಿದೆ. ಇಲ್ಲಿ ಪ್ರತಿದಿನ ಮಧ್ಯಾಹ್ನ ಪೂಜೆಯ ನಂತರ ಶಿವನಿಗೆ ಅರ್ಪಿಸಿದಂತಹ ನೈವೇದ್ಯವನ್ನು ಬೆಟ್ಟದ ಮೇಲಿನ ದೊಡ್ಡ ಬಂಡೆಯ ಮೇಲೆ ಮಂಗಗಳಿಗೆ ಉಣಿಸಲಾಗುತ್ತದೆ. ಇದು ಇಲ್ಲಿನ ವಿಶೇಷತೆ. ಶಿವರಾತ್ರಿಯ ಸಮಯದಲ್ಲಿ 4 ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ಶಿವರಾತ್ರಿ ಉತ್ಸವ ಇಲ್ಲಿ ನಡೆಯುತ್ತದೆ. ಈ ಸಮಯದಲ್ಲಿ ನಡೆಯುವಂತಹ ಶಿವ ಪಾರ್ವತಿಯರ ಭೇಟಿ ತುಂಬ ಆಕರ್ಷಕವಾಗಿ ಕಂಡುಬರ್ತದೆ. ಈ ದೇವಸ್ಥಾನಕ್ಕೆ ಮಂಗಳೂರಿನಿಂದ ಸುಮಾರು 35 ಕಿಲೋಮೀಟರ್ ದೂರ ಇದೆ. ಬಂಟ್ವಾಳದಿಂದ 14 ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನ ಇದೆ. ಮಂಗಳೂರು ಬೆಳ್ತಂಗಡಿಯ ಮಾರ್ಗ ಮಧ್ಯದಲ್ಲಿ ಬರುವಂತಹ ವಗ್ಗ ಕಾರಿಂಜ ಕ್ರಾಸ್ ಇಲ್ಲಿಂದ 2 ಕಿಲೋಮೀಟರ್ ದೂರ ಚಲಿಸಿದರೆ ಈ ದೇವಾಲಯಕ್ಕೆ ನಾವು ಹೋಗ್ಬೋದು. ಹಿಂದೂ ಪುರಾಣಗಳ ಪ್ರಕಾರ ಈ ಕ್ಷೇತ್ರವು 4 ಯುಗಗಳಿಗೆ ಸಾಕ್ಷಿಯಾಗಿದೆ ಎಂಬ ನಂಬಿಕೆ ಇದೆ. ಪ್ರತಿಯೊಂದು ಯುಗದಲ್ಲೂ ಇದನ್ನು ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತಿತ್ತು. ಕಲಿಯುಗದಲ್ಲಿ ಕಾರಿಂಜ ಅಂತ ಹೇಳಿ ಕರೀತಾರೆ. ಇದು ನನಗೆ ತುಂಬ ಇಷ್ಟವಾದ ದೇವಸ್ಥಾನ ಮತ್ತು ಇದು ನಮ್ಮ ಊರಿನ ದೇವಸ್ಥಾನ. ನಮ್ಮ ಮನೆಗೆ ಹತ್ತಿರ ಇರುವಂತಹ ಶಿವ ದೇವಸ್ಥಾನ. ಈ ವಿಡಿಯೋ ನೋಡಿದ ಮೇಲೆ ದಯವಿಟ್ಟು ಈ ದೇವಸ್ಥಾನಕ್ಕೆ ಒಂದು ಸಲ ಭೇಟಿ ನೀಡಿ ಇಲ್ಲಿಯ ಪ್ರಕೃತಿ ಸೌಂದರ್ಯವನ್ನು ಸವಿಯಿರಿ. ವಿಡಿಯೋವನ್ನು ಕೊನೆ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ.
ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.